friends, welcome back to my channel Bhagya Simple Life. ಇವತ್ತು ನೋಡ್ರಿ ಮನೆಗೆ ಕೆಲವೊಂದು ವಸ್ತುಗಳು ಸಣ್ಣ ವಸ್ತುಗಳೇ ಬೇಕಾಗಿರ್ತವೆ. ಆ ವಸ್ತುಗಳು ಇರಲಿಲ್ಲ ಅಂದ್ರೆ ಮನೆ ಕ್ಲೀನ್ ಆಗಿರಲ್ರಿ. ಅಂತಹ ವಸ್ತುಗಳನ್ನು ನಾನು ಇವತ್ತು ಆರ್ಡರ್ ಮಾಡೀನಿ. ಅವು ಬಂದವ್ರಿ ಕೆಲವೊಂದು ವಸ್ತುಗಳು. ಅವುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ರೀ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡ್ಕೊಳ್ರಿ. ಆವಾಗ ಮಾತ್ರ ಆ ವಸ್ತುಗಳು ಅಥವಾ ಆ ಐಟಮ್ಗಳ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು ರೀ. ಆ ವಸ್ತುಗಳ ಲಿಂಕನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ರೀ. ಅಲ್ಲಿಂದ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು ರೀ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಕೆಲವೊಂದು ವಸ್ತುಗಳಿದಾವೆ ರೀ. ಅವುಗಳನ್ನ ನಾನು ತರಿಸ್ಕೊಂಡಿನಿ. ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ಫಸ್ಟ್ನೇದು ಪ್ರಾಡಕ್ಟ್ ಯಾವುದಂತ ಹೇಳಿ ನೋಡ್ಕೊಳಂಬರ್ರಿ. ಫಸ್ಟ್ ಇದು ಓಪನ್ ಮಾಡಿ ನೋಡಿದಾಗ ನಮಗೆ ಸಿಂಕ್ ಸ್ಟೇನರ್ ಅಂತೀವಲ್ರಿ, ಸಿಂಕ್ ಸ್ಟೇನರ್ ಬೇಕಾಗಿತ್ತು. ನಮ್ಮ ಹೊಸ ಮನೆ ಆಗಿರೋದ್ರಿಂದ ನೋಡ್ರಿ, ಈ ಟೈಪ್ ಚೌಕ್ ಅಂತೀವಲ್ರಿ, ಸ್ಕ್ವೇರ್ ಆ ಟೈಪ್ ಅಂತಂದು ಸಿಂಕ್ ಸ್ಟೇನರ್ ಐತ್ರಿ. ಇದನ್ನು ನಾವು ಅಲ್ಲಿ ಸಿಂಕಿಗೆ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಐತ್ರಿ. ನಾವು ಯಾವುದೇ ತರಕಾರಿಯನ್ನು ತೊಳೆದ್ರೂ ಕೂಡ ಅದೆಲ್ಲ ಇಲ್ಲೇ ಬಂದು ಕೊಡ್ತದೆ, ಒಳಗೆ ಹೋಗಲ್ಲ. ಸಿಂಕ್ ಸ್ಮೆಲ್ಲೂ ಬರಲ್ರಿ ಮತ್ತು ಕ್ಲೀನಾಗಿನೂ ಇರ್ತದೆ. ಆಮೇಲೆ ಹಿಂಗೆ ಅಟ್ಯಾಚ್ ಮಾಡಿದ್ಮೇಲೆ ಹಿಂಗೆ ಅದು ಹೊಲಸೆಲ್ಲ ಬಿದ್ದಿತ್ತಂದ್ರೂ ಕೂಡ ಇದನ್ನು ಹಿಂಗೆ ತೆಗೆದು ಹಿಂಗೆ ವಾಪಸ್ ನಾವು ಹಾಕ್ಕೋಬೋದು ರೀ. ಕ್ವಾಲಿಟಿನೂ ಚೆನ್ನಾಗದ ರೀ. ರೇಟ್ನೂ ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು. ನೋಡಮ್ರಿ ರೇಟ್ ಎಷ್ಟದ ಅಂತ ಹೇಳಿ. 149 ರೂಪೀಸ್ ರೀ, ಓನ್ಲಿ 149. ಆಲ್ರೆಡಿ ಇದನ್ನು ನಾನು ಒಂದು ಸರಿ ನೋಡಿದ್ದೆ ರೀ. ಇದ್ರ ರೇಟ್ 250 350 ಅತ್ತಿತ್ತು ರೀ. ಆದರೆ ಏನೋ ಆಫರ್ ಇತ್ತು ಹೊಸ ವರ್ಷಕ್ಕೆ, ಅವಾಗ ಆರ್ಡ್ರ್ ಮಾಡಿದ್ದು ಇವಾಗ ಬಂದವ್ರಿ. ಹೀಗಾಗಿ 149 ರೂಪೀಸ್ಗೆ ಒಂದು ಪೀಸ್ ಬಂದದ್ರಿ. ಕ್ವಾಲಿಟಿ ನೋಡ್ರಿ ಚೆನ್ನಾಗದ್ರಿ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಅದ ರೀ. ಸಿಂಕ್ ಕ್ಲೀನಾಗಿರ್ಬೇಕಂದ್ರೆ ಈ ರೀತಿಯ ವಸ್ತುಗಳನ್ನು ನಾವು ಯೂಸ್ ಮಾಡಲೇಬೇಕಾಗ್ತದೆ. ಹೀಗಾಗಿ ಇದನ್ನು ನಾನು ತರಿಸಿದ್ದೆ ರೀ. ಇದು ಪ್ರಾಡಕ್ಟ್ ನನಗಂತೂ ಇಷ್ಟ ಆಗಿದೆ ರೀ. ಬೇಕಂದ್ರೆ ನಾನು ಲಿಂಕನ್ನು ಹಾಕ್ತೀನಿ ರೀ, ನೀವು ತರಿಸ್ಕೋಬೋದು ನೋಡಿರಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ರಿ, ಇದನ್ನು ಸಿಂಕ್ ಕ್ಲೀನರೇ ಇರ್ಬೋದು ರೀ. ಯಾಕಂತಂದ್ರೆ ನೋಡಿದರೆ ಅನ್ಸಕತ್ತದ ಇದು ಸರ್ಕಲ್ ಅದ ರೀ. ನನ್ನ ಮನೆಯೊಳಗೆ 2-3 ಸಿಂಕ್ ಅದಾವೆ. ಹೀಗಾಗಿ ನಾನು ಕೆಲವೊಂದಿಷ್ಟಕ್ಕೆ ಸ್ಕ್ವೇರ್ ತರ್ಸೀನಿ, ಕೆಲವೊಂದಿಷ್ಟಕ್ಕೆ ಸರ್ಕಲ್ ತರ್ಸೀನಿ ರೀ. ಇದು ಕೂಡ ಕ್ವಾಲಿಟಿ ಚಲೋ ಅದ ಅನ್ಸಕತ್ತದ ರೀ. ನೋಡಮ್ರಿ ಹಾಕಿದ ಮ್ಯಾಗ ಹೆಂಗೆ ಅನಿಸ್ತದೆ ಅಂಥೇಳಿ. ಪರವಾಗಿಲ್ಲ ರೀ, ಸ್ಟೇನ್ಲೆಸ್ ಸ್ಟೀಲೂ ಅದ. ಈ ಟೈಪ್ ರೌಂಡ್ ಯಾರ್ದಾದ್ರೂ ಸಿಂಕ್ ರೌಂಡ್ ಇದ್ರೆ ಈ ಟೈಪನ್ನು ನಾವು ಹಾಕಿ ಯೂಸ್ ಮಾಡ್ಕೋಬೋದು ನೋಡಿರಿ. ಇದನ್ನು ಕೂಡ ಹೆಣ್ಮಕ್ಳಿಗೆ ಅಡುಗೆ ಮನೆಗಳು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಾರ ನಾವೇನು ಮಾಡ್ಬೇಕಾಗ್ತದೆ, ಕೈ ಹಾಕಿ ಹೊಲಸು ತೆಗೆದು ಕೆಳಗಿನ ಪೈಪ್ ಸ್ವಚ್ಛ ಮಾಡೋದು, ಇದೆಲ್ಲ ಕಿರಿಕಿರಿ ಬೇಡ ಅಂತಂದ್ರೆ ನಾವು ಈ ಟೈಪ್ ಸಿಂಕನ್ನು ಸ್ಟೇನರ್ಗಳನ್ನು ಯೂಸ್ ಮಾಡ್ಬೇಕು ನೋಡಿರಿ. ಆಮೇಲೆ ಸಿಂಕನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಒಂದು ಪ್ರಾಡಕ್ಟ್ ಐತ್ರಿ. ಅದನ್ನು ಕೂಡ ಇನ್ನೊಂದು ಸಾರಿ ನಾನು ಹೇಳ್ತೀನಿ ರೀ ನಿಮಗೆ. ಯಾವುದೇ ರೀತಿ ಸ್ಮೆಲ್ ಬರಲ್ಲ ರೀ. ಆಮೇಲೆ ಇದು ನೀರು ನಿಲ್ತಾವೆ ನೋಡಿರಿ ಜಾಸ್ತಿ, ಅದು ನೀರು ಜಲ್ದಿ ಹೋಗಲ್ಲ ಅಂತೀವಲ್ಲ, ಆ ರೀತಿ ಹೋಗೋದು ಪ್ರಾಬ್ಲಮ್ನು ಕೂಡ ಕಡಿಮೆ ಆಗ್ತದೆ ರೀ. ಇನ್ನೊಂದು ವಿಡಿಯೋದಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಈಗ ಮಾತ್ರ ಈ ರೀತಿಯ ವಸ್ತುಗಳನ್ನು ನೀವು ಕೂಡ ಯೂಸ್ ಮಾಡಿರಿ. ಸ್ವಲ್ಪ ನಮಗೂ ಹೆಣ್ಮಕ್ಳಿಗೆ ಕೆಲಸದ ಒತ್ತಡ ಕೂಡ ಕಡಿಮೆ ಆಗ್ಬೋದು ನೋಡಿರಿ. ಇದರ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ರೀ. ನೀವು ಕೂಡ ಬೇಕಂದ್ರೆ ತರಿಸ್ಕೊಡ್ರಿ. ಇನ್ನೊಂದು ಪ್ರಾಡಕ್ಟನ್ನು ತರಿಸೀನಿ ರೀ, ಯಾವುದಂತ ನೋಡೋಣ. ಪ್ರಾಡಕ್ಟ್ ಬಂದ್ರಿ ಇದು ಈ ರೀತಿ ನಾವು ಒಳ್ಳೆ ರೀತಿ ಚೀಪ್ ಆ್ಯಂಡ್ ಬೆಸ್ಟ್ ಇರುವಂಥ ವಸ್ತುಗಳನ್ನು ನಾವು ಏನು ಮಾಡ್ಬೇಕು ರೀ, ಯೂಸ್ ಮಾಡಬೇಕು. ಆವಾಗ ನಮ್ಮ ಅಡುಗೆ ಮನೆಯೂ ಕ್ಲೀನಾಗಿರ್ತದೆ ಮತ್ತು ನಮಗೂ ಕೂಡ ಕ್ಲೀನ್ ಅನ್ನಿಸ್ತದೆ ನೋಡಿರಿ. ಇದು ಬ್ರಷ್ ನೋಡಿರಿ, ಇದು ಕಾರ್ಪೆಟ್ ಬ್ರಷ್ ಅಂತ ಕರೀತಾರೆ ರೀ. ಇದು ನಾವು ಬೆಡ್ಡೆಲ್ಲ ಕ್ಲೀನ್ ಮಾಡ್ಬೋದು ಅಥವಾ ಸೋಫಾ ಸೆಟ್ ಕ್ಲೀನ್ ಮಾಡೋಕ್ಕೆ ಈ ರೀತಿ ಹ್ಯಾಂಡಲ್ ಅದ್ರ ಹಿಂದೆ ಇದನ್ನು ಹಿಡ್ಕೊಂಡು ಈ ರೀತಿಯಾಗಿ ನಾವು
ಕ್ಲೀನ್ ಮಾಡಿದರೆ ಎಲ್ಲ ಏನು ಕಸ ಧೂಳು ಎಲ್ಲ ಇರ್ತದಲ್ಲ ರೀ ಅದು ಕ್ಲೀನ್ ಆಗ್ತದೆ. ಅಷ್ಟೇ ಅಲ್ಲದೆ ನಾವು ಬಾಗಿಲೇ ಇರ್ತಾವಲ್ಲ ರೀ ನಮ್ಮದು ಡೋರ್ ಅಂತೀವಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು, ಮತ್ತು ಕಿಟಕಿ ಅಂತೀವಲ್ಲ ಅದನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಕೋಬೋದು ನೋಡಿರಿ. ಯಾವಾಗಂದ್ರೆ ಹಬ್ಬ ಅದು ಇದು ಬಂತಂದ್ರೆ ಹೆಣ್ಮಕ್ಳಿಗೆ ಕ್ಲೀನಿಂಗ್ದೊಂದು ಬಹಳಷ್ಟು ತೊಂದರೆನೇ ಅನಿಸ್ತದೆ ರೀ. ಎಲ್ಲಿಂದ ಕ್ಲೀನ್ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಏನು ತಿಕ್ಕಬೇಕು, ಬಟ್ಟೆ ತಗೋ ಅದು ತಗೋ ಇದು ತಗೋ ಕಿರಿಕಿರಿ ಜಂಜಟ್ ಭಾಳ ಇರ್ತದೆ. ಆ ರೀತಿಯ ಜಂಜಟ್ ಬ್ಯಾಡ್ ಅಂತಂದ್ರೆ ನಾವೇನು ಮಾಡ್ಬೇಕು ರೀ, ಈ ರೀತಿಯ ಕಾರ್ಪೆಟ್ ಬ್ರಷನ್ನು ತರಿಸ್ಕೋಬೇಕು ನೋಡಿರಿ. ಇದ್ರ ರೇಟ್ ಬಂದುಬಿಟ್ಟು 130 ರೀ. ಎಷ್ಟು 130 ಅಂದರೆ 130 ರೂಪಾಯಿ ನೋಡಿರಿ ಒಂದು ಬ್ರಷ್ ಆದ್ರಿ. ತುಂಬಾ ಚೆನ್ನಾಗದ ರೀ, ಕ್ವಾಲಿಟಿನೂ ಚೆನ್ನಾಗದ, ಹಿಂದೆ ಹಿಡಿಯೋಕೆ ಗ್ರಿಪ್ಪು ಇರ್ತದೆ. ಈ ರೀತಿಯ ವಸ್ತುಗಳನ್ನ ನಾವು ಮನೆ ಕ್ಲೀನ್ ಇಡ್ಬೇಕಂದ್ರೆ ವಸ್ತುಗಳನ್ನ ನಾವು ಯೂಸ್ ಮಾಡ್ಬೇಕಾಗ್ತದೆ ನೋಡಿರಿ. ನನಗೆ ಈರುಳ್ಳಿ ಕಟ್ ಮಾಡಾಕ್ರಿ ಕಟರ್ ಬೇಕಾಗಿತ್ತು ರೀ, ಹೀಗಾಗಿ ನಾನು ಕಟರನ್ನು ತರಿಸಿದ್ದೀನಿ ರೀ. ಇದು ಕೂಡ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನೋಡಿರಿ. ಹೆಣ್ಮಕ್ಳಿಗೆ ಅಡುಗೆ ಮನೆಯಾಗ ದಿನನಿತ್ಯ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ನೋಡಿರಿ. ಈ ಪ್ರಾಡಕ್ಟ್ ಭಾಳಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ನೋಡಿರಿ. ನಾವು ಉತ್ತಪ್ಪ ದಪಾಟಿ ಅದು ಮಾಡ್ತಿರ್ತೀವಲ್ರಿ, ಈರುಳ್ಳಿ ಅದು ಜಾಸ್ತಿ ಕಟ್ ಮಾಡ್ಬೇಕಾಗ್ತದೆ. ಅವಾಗ ಕಟ್ ಮಾಡ್ಬೇಕಂತ ಇಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರೆ ನಮ್ಮ ಕೆಲಸ ಭಾಳ ಜಲ್ದಿ ಆಗ್ತದೆ ರೀ. ಹೀಗಾಗಿ ಈ ಪ್ರಾಡಕ್ಟನ್ನು ನಾನು ಎಸ್ಪೆಷಲಿ ಉತ್ತಪ್ಪ ಮಾಡೋದಕ್ಕೆ ತರಿಸಿನಿ ನೋಡಿರಿ. ನಮ್ಮ ಮನೆಯೊಳಗೆ ಜಾಸ್ತಿ ಉತ್ತಪ್ಪ, ರವೆ ದೋಸೆ, ಆಮೇಲೆ ದೋಸೆ ಮತ್ತು ದಪಾಟಿ ಜಾಸ್ತಿ ಮಾಡ್ತೀವಿ ರೀ. ಹೀಗಾಗಿ ಈರುಳ್ಳಿ ನಾವು ಜಾಸ್ತಿ ಕಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊತ್ಕೊಂಡ್ರೆ ಟೈಮ್ ಭಾಳ ತೊಗೋತಿತ್ತು. ಹೀಗಾಗಿ ಟೈಮನ್ನು ಸೇವ್ ಮಾಡೋದಕ್ಕೋಸ್ಕರ ಈ ಪ್ರಾಡಕ್ಟನ್ನು ನಾನು ತರಿಸಿ ನೋಡಿ. ಒಳಗಡೆ ಕಟ್ರನ್ನ ಇಟ್ಟು ಈರುಳ್ಳಿಯನ್ನು ಹಾಕಿ ಮೇಗೆ ಈ ರೀತಿ ಅಟ್ಯಾಚ್ ಮಾಡಿ ಆಫ್ ಮತ್ತು ಆನ್ ಬಟನ್ ಇರ್ತದೆ ರೀ. ನಿಮಗೆ ಬೇಕಂದಾಗ ಆನ್ ಮಾಡಿಕೊಂಡು ಬೇಡದಾಗ ಆಫ್ ಮಾಡಿ ಇಡ್ಬೋದು ನೋಡಿರಿ. ಈ ರೀತಿಯಾಗಿ ಮಾಡೋದ್ರಿಂದ ಈರುಳ್ಳಿ ಸುಲಭವಾಗಿ ಸಣ್ಣದಾಗಿ ಹೆಚ್ಕೋಬೋದು ನೋಡಿರಿ. ನಾವು ಇದ್ರ ಲಿಂಕ್ ಬೇಕಂತಂದ್ರೆ ನಾನು ಹಾಕಿರ್ತೀನಿ ರೀ, ನಿಮಗೆ ಬೇಕಾದ್ರೆ ತರಿಸ್ಕೊಡ್ರಿ. ಇದ್ರ ರೇಟ್ ರೀ 212 ರೂಪಾಯಿ, 212 ರೂಪೀಸ್ ರೀ. ಪರವಾಗಿಲ್ಲ ರೀ, ಕ್ವಾಲಿಟಿ ಮಾತ್ರ ನೋಡೋಕೆ ಚೆನ್ನಾಗದ್ರಿ. ನಿಮಗೂ ಬೇಕಾದ್ರೆ ತರಿಸ್ಕೋಬೋದು ನೋಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಯಾವ ರೀತಿ ವಿಡಿಯೋ ಅದ ಅಂಥೇಳಿ ಕೂಡ ಕಮೆಂಟ್ ಮಾಡ್ಬೋದು ನೋಡಿರಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ರಿ, ನನಗೆ ಮಾಪ್ ಬೇಕಾಗಿತ್ತು. ಆಲ್ರೆಡಿ ತೆಗ್ದೀನಿ ರೀ ಸ್ವಲ್ಪ. ಇದನ್ನು ಮಾಪ್ ಬೇಕಾಗಿತ್ತು, ಹೀಗಾಗಿ ನಾನು ಮಾಪನ್ನು ತರಿಸೀನಿ ರೀ. ಮಿನಿ ಮಾಪ್ ಅಂತೀವಲ್ಲ ಅದು ರೀ. ಇವಾಗ ನೋಡಿರಿ, ಡೈನಿಂಗ್ ಟೇಬಲ್ ಮ್ಯಾಗ ಅದು ಟೀ ಅದು ಇಡ್ತೀವಲ್ಲ ರೀ, ಅವಾಗ ಏನಾಗ್ತದದು ಟೀ ಅದು ಸ್ವಲ್ಪ ಮಕ್ಳು ಇರ್ತಾರಲ್ಲ ಮನೆಯೊಳಗೆ ಚೆಲ್ತದ್ರಿ. ಅದು ಚೆಲ್ಲಿದ ತಕ್ಷಣ ನಾವು ಬಟ್ಟೆನೇ ತರಬೇಕು, ಬಟ್ಟೆ ಹುಡುಕ್ಯಾಡ್ಕೋತ ಎಲ್ಲಿ ನಿಲ್ಲದಪ್ಪ ಅಂಥೇಳಿ ಈ ಟೈಪ್ ಆದ್ರಿ ಇದು. ಈಗ ನೋಡಿರಿ ಈ ಟೈಪ್ ಇದಕ್ಕೆ ಹಿಂಗೆ ಅಟ್ಯಾಚ್ ಮಾಡ್ಬೇಕ್ರಿ. ಇದನ್ನು ಈ ಟೈಪ್ ಬರ್ತದ್ರಿ. ಹಿಂಗೆ ಒಳಗಡೆ ಹಾಕಿದ್ರಿ, ಹಿಂಗೆ ಹೊರಗಡೆ ತೆಗಿದ್ರಿ. ಇದು ಯಾಕೋ ಸರಿಯಾಗಿ ಕೂಡ್ತಾ ಇಲ್ಲರಿ, ಡ್ಯಾಮೇಜ್ ಆಗಿದೆ ನೋಡಿರಿ. ಈ ಟೈಪ್ ನೋಡಿರಿ, ಟೀ ಅದು ಚೆಲ್ತಂದ್ರೆ ನಮ್ಮ ಸಣ್ಣ ಪುಟ್ಟ ಕೆಲಸ ಇರ್ತಾವಲ್ರಿ, ಇದು ಯಾಕೋ ಸರಿಯಾಗಿ ಕೊಡಲಾಗಿದ್ರಿ, ಡ್ಯಾಮೇಜ್ ಆಗಿರ್ಬೋದು ರೀ. ಇದನ್ನು ನಾನು ನೋಡ್ತೀನಿ ರೀ, ಆಮೇಲೆ ಚೆನ್ನಾಗಿತ್ತು ಅಂದರೆ ಇಟ್ಕೊತೀನಿ, ಇಲ್ಲಾದ್ರೆ ವಾಪಸ್ ಹಾಕ್ತೀನಿ ರೀ. ಯಾಕಂತಂದ್ರೆ ಪ್ರಾಡಕ್ಟ್ ಚೆನ್ನಾಗಿರ್ಲಿಕ್ಕೆ ಅಂದ್ರೆ ನಮ್ಗೆ ಇಟ್ಕೊಳಕ್ಕೂ ಮನಸ್ಸಾಗಲ್ಲ ರೀ. ಹಿಂಗಾಗಿ ಆದರೆ ನಾನು ಆಲ್ರೆಡಿ ಒಂದು ಪೀಸ್ ತರಿಸಿದ್ದೆ ರೀ, ಅದು ಕ್ವಾಲಿಟಿ ಚೆನ್ನಾಗಿತ್ತು ರೀ. ಯಾಕೋ ಇದು ಕರೆಕ್ಟಾಗಿ ಕೊಡ್ತಾಯಿಲ್ಲ. ನೋಡಮ್ಮ ಚೆನ್ನಾಗಿತ್ತು ಓಕೆ, ಇಲ್ಲ ಅಂತಂದ್ರೆ ವಾಪಸ್ ಹಾಕ್ತೀನಿ ರೀ. ಈಗ ಆಲ್ರೆಡಿ ಯೂಸ್ ಮಾಡಿದ್ರ ಮ್ಯಾಗ ನಾನು ಹೇಳಕತ್ತೀನಿ ರೀ. ಇದು ಟೀ ಅದಾದಿರ್ಬೋದು, ಮಕ್ಕಳೇನೋ ಸಣ್ಣ ಪುಟ್ಟ ಚೆಲ್ಲಿದ್ರೆ ಅಂತಂದ್ರೆ ಇದನ್ನು ವಾಟರ್ನಾಗ ಡಿಪ್ ಮಾಡಬೇಕು. ಡಿಪ್ ಮಾಡಿ ಎಲ್ಲಿ ಹೊಲಸಿರ್ತದಲ್ಲಿ ಈ ರೀತಿ ಮಾಡಿದರೆ ಎಲ್ಲ ಸ್ಪಾಂಜ್ ಏನು ಮಾಡ್ತದೆ ರೀ, ಗಲೀಜಾಗಿರುವಂಥದ್ದನ್ನೆಲ್ಲ ಒಳಗಡೆ ಹಿಡ್ಕೋತದೆ. ಆಮೇಲೆ ನಾವು ಮತ್ತೆ ವಾಟರ್ನಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ ನೋಡಿರಿ, ಈ ರೀತಿಯಾಗಿ ಒಳಗೆ ತೊಗೊಳೋದು, ಹೊರಗೆ ಬಿಡೋದು, ಒಳಗೆ ತೊಗೊಳೋದು, ಹಿಂಗೆ ಹೊರಗೆ ಬಿಟ್ಟು ನೀರೆಲ್ಲ ಹೋಗ್ಬಿಡ್ತಾವ್ರಿ, ಆರ್ತದ್ರಿ. ಹೀಗಾಗಿ ಅದು ನಂತರ ಇದು ಮೊದಲಿನ ಮಾಪ್ ಚೆನ್ನಾಗಿತ್ತು ರೀ. ಇದು ಒಂದು ಬೇಕಂತ ತರಿಸ್ಕೊಂಡಿದ್ದೆ. ರೇಟ್ ಬಂದುಬಿಟ್ಟು 128 ರೂಪೀಸ್ ರೀ, 128 ರೂಪಾಯಿಗೆ ಒಂದು ಮಿನಿ ಮಾಪ್ ರೀ. ನೋಡೋಣ, ಇದನ್ನು ವಾಪಸ್ ಹಾಕ್ತೀನಿ ರೀ, ಮತ್ತೊಂದಕ್ಕೆ ನಾನು ಆರ್ಡ್ರ್ ಮಾಡ್ತೀನಿ. ಅದು ಚೆನ್ನಾಗಿತ್ತಂದ್ರೆ ಯೂಸ್ ಮಾಡ್ತೀನಿ ರೀ.
ಗೊತ್ತೇ ಆಗಲ್ಲ ರೀ. ಕೆಲವೊಂದನ್ನು ನಾನು ಓಪನ್ ಮಾಡಿರ್ತೀನಿ ವಿಡಿಯೋಲಿ ಅಂತ ಆಗ್ತದೆ ಅಂಥೇಳಿ, ಕೆಲವೊಂದನ್ನು ಹಾಗೆ ಇಟ್ಟಿರ್ತೀನಿ. ಈ ರೀತಿ ಐತೆ ನೋಡಿರಿ, ಇದು ಟಚ್ ಸೋಪ್ ಡಿಸ್ಪೆನ್ಸರ್ ಅಂಥೇಳಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದಂತಂದ್ರೆ ಈ ರೀತಿ ಐತೆ ನೋಡಿರಿ. ನೋಡೋಣ ಹೆಂಗೆ ಐತೆ, ಗೋಲ್ಡ್ ಕಲರ್ ಒಳಗೆ ಐತ್ರಿ, ಚೆನ್ನಾಗದ್ರಿ ಇದು. ಇದ್ರೊಳಗೆ ನೋಡಿರಿ ನಾವು ಈ ರೀತಿ ಎರಡು ನಟ್ಟನು ಬಂದವ್ರಿ ಇದ್ರೊಳಗೆ. ಇದನ್ನು ಹೋಲ್ ಹಾಕಿ ನಾವು ಗಾಡಿಗೆ ಅಟ್ಯಾಚ್ ಮಾಡ್ಬೇಕ್ರಿ. ಸ್ಪ್ರೇ ಮಷಿನ್ ಇರ್ತಾವಲ್ರಿ, ಅದರದ್ದು ಸ್ಕ್ರೂ ಅಂತಾರಲ್ರಿ, ಆ ಸ್ಕ್ರೂ ಅದಾವ್ರಿ ಇವು. ಅದನ್ನು ಹೋಲ್ ಹಾಕಿ ಇವುಗಳನ್ನು ಅಟ್ಯಾಚ್ ಮಾಡಿ, ಇಲ್ಲಿ 2 ಹೋಲ್ ಅದಾವೆ ನೋಡಿರಿ ಇಲ್ಲಿ ಮೇಲ್ಗಡೆ. ಇವುಗಳನ್ನು ಇದಕ್ಕೆ ಅಟ್ಯಾಚ್ ಮಾಡ್ಬೇಕ್ರಿ. ಅಟ್ಯಾಚ್ ಮಾಡಿದ ನಂತರ ಈ ರೀತಿ ಗಾಡಿಗೆ ಕುಂತ್ಬಿಡ್ತದೆ ರೀ. ಇದು ಫ್ರಂಟಿಗೆ ಲುಕ್ ರೀ, ಇದು ಚೆನ್ನಾಗಿ ಅನಿಸ್ತದೆ ರೀ. ಇಲ್ಲಿ ಏನು ಮಾಡ್ಬೇಕ್ರಿ ನಾವು, ಓಪನ್ನು ಇದು ಕೆಳಗಡೆ ಬರ್ತದೆ ರೀ, ಇದು ಮೇಲ್ಗಡೆ ಬರ್ತದೆ ನೋಡಿರಿ. ಇದು ಕೆಳಗಡೆ ಬಟನ್ ರೀ, ಇದು ಮೇಲ್ಗಡೆ ರೀ. ಇದನ್ನು ಓಪನ್ ಮಾಡ್ಕೋಬೇಕ್ರಿ, ಈ ಟೈಪ್ ರೀ. ಈ ಓಪನ್ ಆಯ್ತಲ್ರಿ, ಇಲ್ಲಿ ಒಳಗಡೆ ನಾವು ಏನು ಮಾಡ್ಬೋದು ಅಂತಂದ್ರೆ ಶಾಂಪೂನು ಹಾಕಿ ಬಾತ್ರೂಮ್ನಾಗ ಯೂಸ್ ಮಾಡ್ಕೋಬೋದು ರೀ. ಅಥವಾ ಹ್ಯಾಂಡ್ ವಾಶ್ ಇರ್ತದಲ್ರಿ, ಅದನ್ನು ಹ್ಯಾಂಡ್ ವಾಶನ್ನು ಇದ್ರೊಳಗೆ ಹಾಕಿ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ರೀ. ಆಮೇಲೆ ನಾವು ಇಲ್ಲಿ ಪ್ರೆಸ್ ಮಾಡ್ತೀವಲ್ರಿ, ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಏನದಲ್ರಿ, ಇಲ್ಲಿ ಶಾಂಪೂ ನಾವೇನು ಹಾಕಿರ್ತೀವಲ್ಲ, ಶಾಂಪೂ ಹಾಕಿದರೆ ಶಾಂಪೂ ಮತ್ತು ಹ್ಯಾಂಡ್ ವಾಶ್ ಹಾಕಿದರೆ ಹ್ಯಾಂಡ್ ವಾಶ್, ಅದ್ರ ಮೂಲಕ ನಾವು ನಮ್ಮ ಕೈಗಳನ್ನ ಕ್ಲೀನ್ ಮಾಡ್ಕೋಬೋದು ನೋಡಿರಿ. ಚೆನ್ನಾಗದ್ರಿ ಪ್ರಾಡಕ್ಟ, ಸೂಪರ್ ನೋಡಿರಿ. ಇದ್ರ ರೇಟ್ ಬಂದುಬಿಟ್ರಿ 218 ರೂಪೀಸ್ ರೀ, ಓನ್ಲಿ 218 ರೂಪೀಸ್. ತುಂಬಾ ಚೆನ್ನಾಗಿ ಮನೆ ಲುಕ್ಕೂ ಕೂಡ ಚೆಂದ ಅನ್ನಿಸ್ತದೆ ರೀ ನೋಡೋಕೆ. ಮತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಹ್ಯಾಂಡ್ ವಾಶ್ಗಳನ್ನು ಮಾಡ್ತಾರಂತ ಹೇಳ್ಬೋದು ರೀ. ಮೇಲ್ಗಡೆ ಇಲ್ಲಿ ಹಾಕಿದ್ರೆ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿದರೆ ಸಾಕ್ರಿ, ಅದು ಹ್ಯಾಂಡ್ ವಾಶ್ನೂ ಬರ್ತದೆ. ಅಥವಾ ಶಾಂಪೂನು ಕೂಡ ಹಾಕಿ ನಾವು ಯೂಸ್ ಮಾಡ್ಬೋದು ನೋಡಿರಿ. ಇದು ಕೂಡ ಯೂಸ್ಫುಲ್ ಪ್ರಾಡಕ್ಟೇ ನೋಡಿರಿ, ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ರೀ. ಚೆನ್ನಾಗದ ರೀ. ಯಾವ ರೀತಿ ನಾವು ಹ್ಯಾಂಗ್ ಮಾಡಿದ ಮ್ಯಾಗ ನಿಮಗೆ ತೋರಿಸ್ತೀನಿ ನೋಡಿರಿ. ನಿಮಗೂ ಬೇಕಂದ್ರೆ ಲಿಂಕನ್ನು ನಾನು ಹಾಕಿರ್ತೀನಿ, ನೀವು ಕೂಡ ತರಿಸ್ಕೋಬೋದು ರೀ. ಇದು ಕೂಡ ಯೂಸ್ಫುಲ್ ಪ್ರಾಡಕ್ಟೇ ಅನ್ಬೋದು ನೋಡಿರಿ. ಪ್ಲ್ಯಾಂಟ್ ಡೆಕೋರೇಷನ್ ಮಾಡ್ಬೇಕಂತ ಹೇಳಿ ನನಗೆ ಪಾಟ್ ಬೇಕಾಗಿತ್ತು ರೀ, ಅದಕ್ಕೆ ನಾನು ಇದನ್ನು ಕೂಡ ತರಿಸ್ಕೊಂಡಿನಿ ನೋಡಿರಿ. ಟೋಟಲ 1 2 3 4 5 ಪೀಸ್ ಅದಾವೆ ರೀ ಇವು. ಈ ಟೈಪು ಅದಾವೆ ರೀ ನೋಡಿರಿ. 1 2 3 4 5 ಪೀಸ್ ರೀ. ಮತ್ತು ಇದರೊಳಗೆ ರೀ ಟ್ರೇ ಅಂತೀವಲ್ಲ, ಇದ್ರ ಕೆಳಗಿಡಾಕ ಆಯಾ ಕಲರ್ ಜೊತೆ ಆಯಾ ಟ್ರೇನ ನಾವು ಇಡ್ಬೋದು ನೋಡಿರಿ. ಈಗ ಈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ನಾವು ಕೆಳಗಡೆ ಟ್ರೇ ಇಟ್ಟು ಪಾಟ್ ಇಟ್ಟು ಇಲ್ಲಿ ಯಾವುದಾದ್ರೂ ಒಂದು ಗಿಡಗಳನ್ನು ನಾವು ಹಚ್ಚಿ ಶೋ ಪೀಸ್ ಮಾಡ್ಬೋದು, ಅಥವಾ ಪ್ಲಾಂಟ್ಸ್ಗಳನ್ನು ಡೆಕೋರೇಟ್ ಇದ್ರಂಗೆ ಮಾಡ್ಬೋದು ನೋಡಿರಿ. ಇದನ್ನು ಕೂಡ ಚೆನ್ನಾಗದಾವ ರೀ, ಕ್ವಾಲಿಟಿನೂ ಪರವಾಗಿಲ್ಲ ರೀ, ಚೆನ್ನಾಗದಾವ. 272 ರೂಪೀಸ್ಗೆ 5 ಪೀಸ್ ನೋಡಿರಿ, ಪರವಾಗಿಲ್ಲ ರೀ. ರೇಟೂ ಕೂಡ ಚೆನ್ನಾಗದಾವ. ಅದ್ರಾಗ ಇವು ಕಲರ್ ಚೆನ್ನಾಗಿ ಅನ್ಸ್ತಾವೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸಾತಾವೆ ನೋಡಿರಿ. ಈ ರೀತಿಯ ವಸ್ತುಗಳನ್ನು ನಾವು ಡೆಕೋರೇಷನ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಅಥವಾ ಈ ಮನಿ ಪ್ಲ್ಯಾಂಟ್, ಈ ರೀತಿಯ ಪ್ಲಾಂಟ್ಗಳನ್ನ ಇಂಡೋರ್ ಪ್ಲಾಂಟ್ ಅಂತೀವಲ್ರಿ, ಆ ಪ್ಲಾಂಟ್ಗಳನ್ನು ಇದರಲ್ಲಿ ಹಚ್ಚೋದ್ರ ಮೂಲಕ ಲುಕ್ಕೂ ಕೂಡ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು ನೋಡಿರಿ. ಇಲ್ಲಿವರೆಗೂ ನಾನು ಒಂದು 8 ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.